Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಈಗಾಗಲೇ ನಾನು 2 ಮಾರ್ಕ್ಸ್ದು ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. 2 ಮಾರ್ಕ್ಸ್ ಸೆಷನಲ್ಲಿ ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದೇ ರೀತಿಯಾಗಿ 4 ಮತ್ತು 8 ಮಾರ್ಕ್ಸ್ನಲ್ಲೂ ಕೂಡ 24ಕ್ಕೆ 24 ನೀವು ಸ್ಕೋರ್ ಮಾಡ್ಬೋದು. ಟೋಟಲ್ 48 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಫ್ರಮ್ 4 ಮಾರ್ಕ್ಸ್ ಸೆಷನ್ ಆ್ಯಂಡ್ 8 ಮಾರ್ಕ್ಸ್ ಸೆಷನ್. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ತಿರೋ ಅಂಥ ಕ್ವಶನ್ಸು ಪ್ರೀವಿಯಸ್ ಇಯರ್ನಲ್ಲಿ ಮೋಸ್ಟ್ ರಿಪೀಟ್ ಆಗಿರೋ ಅಂಥ ಕ್ವಶನ್ಗಳನ್ನ ನಾನು ಚಾಪ್ಟರ್ ವೈಸ್ ಕೊಡ್ತಾ ಇದ್ದೀನಿ. ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಚಾಪ್ಟರಿಂದ 8 ಮಾರ್ಕ್ಸಲ್ಲಿ ಎಕ್ಸ್ಪ್ಲೈನ್ ಬ್ರೀಫ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆ್ಯನ್ ಆರ್ಟ್ ಆ್ಯಂಡ್ ಸೈನ್ಸ್ ಡಿಸ್ಕಷನ್, ವಾಟ್ ಈಸ್ ಕೋಆರ್ಡಿನೇಷನ್ ಅಥವಾ ಡಿಫೈನ್ ಕೋಆರ್ಡಿನೇಷನ್ ಆರ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್. ಈ 3 ಕ್ವಶನ್ನು ಮೋಸ್ಟ್ ರಿಪೀಟ್ ಆಗಿರೋ ಅಂಥ ಕ್ವಶನ್ಗಳು. ನೆಕ್ಸ್ಟು ಆರ್ಗನೈಸಿಂಗಲ್ಲಿ ವಾಟ್ ಈಸ್ ಆರ್ಗನೈಸಿಂಗ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಅಂತ ಕೇಳ್ತಾರೆ. ವಾಟ್ ಈಸ್ ಡೆಲಿಗೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಕೇಳ್ತಾರೆ. ಇಂಪಾರ್ಟೆನ್ಸ್ ಅಂತಂದ್ರು ಒಂದೇ, ಸಿಗ್ನಿಫಿಕೆನ್ಸ್ ಅಂತಂದ್ರು ಒಂದೇ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಕೇಳ್ತಾರೆ. ಸ್ಟಾಫಿಂಗ್ ಚಾಪ್ಟರಲ್ಲಿ ಬಂದರೆ ಎಕ್ಸ್ಪ್ಲೈನ್ ದ ಸ್ಟೇಜಸ್ ಇನ್ ಸ್ಟಾಫಿಂಗ್ ಪ್ರೋಸೆಸ್, explain the process of selection, explain the 4 methods of an on the job training and any 4 methods of the job training. ಓಕೆನಾ. ಡಿಸ್ಕಸ್ ಎನಿ 8 ಕಾಮನ್ಲಿ ಯೂಸ್ಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆರ್ ಎಕ್ಸ್ಪ್ಲೈನ್ ಎನಿ 8 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೇಳ್ತಾರೆ. ಅಷ್ಟು ಕ್ವಶನ್ನ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅದಾದಮೇಲೆ ಇಲ್ಲಿ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಮತ್ತು ಸಜೆಸ್ಟ್ ದ ಸೂಟಬಲ್ ಟು ಮೆಷರ್ ಟು ಓವರ್ಕಮ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್. ಈ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 4 ಮಾರ್ಕ್ಸ್ದು ನೋಡೋದಾದರೆ ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಬೈ ಎಕ್ಸ್ಪ್ಲೈನಿಂಗ್ ಎನಿ 4 ಟೈಪ್ಸ್. ಇಲ್ಲಿ ಮೊದಲನೇ ಕ್ವಶನಲ್ಲಿ ಸಿಗ್ನಿಫಿಕೆನ್ಸ್, ಎರಡನೇ ಕ್ವಶನಲ್ಲಿ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ದ FW ಟೈಲರ್. explain the nature or feature or characteristics. ನಿಮ್ಗೆ ಎಕ್ಸಾಮಲ್ಲಿ ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ಎಕ್ಸಾಮಲ್ಲಿ ಏನು ಕೇಳ್ಬೋದು, ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಎಕ್ಸ್ಪ್ಲೈನ್ ದ ಫೀಚರ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು ಕ್ವಶನ್. ಅಥವಾ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳಿದರೆ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂಥ ಆನ್ಸರ್ನ ಬರಿಬೇಕಾಗತ್ತೆ. 4ನೇ ಕ್ವಶನು, ವಾಟ್ ಆರ್ ದ 4 ಆಸ್ಪೆಕ್ಟ್ಸ್ ಆಫ್ ವರ್ಕ್ ಸ್ಟಡಿ ಡೆವಲಪ್ಡ್ ಬೈ ದ ಟೈಲರ್. ಎಕ್ಸ್ಪ್ಲೈನ್ ಎನಿ 4 ಪ್ರಿನ್ಸಿಪಲ್ಸ್ ಗಿವನ್ ಬೈ ದ ಹೆನ್ರಿ ಫ್ಯೂಯಲ್. ನೆಕ್ಸ್ಟು ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್, ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ಸ್ ವೈಲ್ ಪರ್ಚೇಸಿಂಗ್, ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸ್ಟೇಟ್ ಎನಿ 4 ಡೈರೆಕ್ಷನ್ಸ್ ವಿಚ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಕನ್ಸ್ಯೂಮರ್ ಕೋರ್ಟ್ ಟು ದ ಅಪೋಸಿಟ್ ಪಾರ್ಟಿ. ಕಂಟ್ರೋಲಿಂಗಲ್ಲಿ ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆ್ಯನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್. ಅದೇ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಬರೀಬೇಕು. ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಆಮೇಲೆ ಎಕ್ಸ್ಪ್ಲೈನ್ ದ 4 ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಪ್ರೊಸೆಸ್. ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಎಕ್ಸ್ಪ್ಲೈನ್ ದ, ಅಗೇನ್ ನೋಡಿ, ಫ್ಯೂಚರ್ ಅಂತನಾದರೂ ಕೇಳ್ಬೋದು, ನೇಚರ್ ಅಂತನಾದರೂ ಕೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತನಾದರೂ ಕೇಳ್ಬೋದು. ಯಾವುದ್ರದ್ದು, ಬಿಸ್ನೆಸ್ ಎನ್ವಿರಾನ್ಮೆಂಟ್. ಓಕೆನಾ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ವೇರಿಯಸ್ ಡೈಮೆನ್ಷನ್ಸ್ ಆರ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಎಕ್ಸ್ಪ್ಲೈನ್ ಎನಿ 4 ಪಾಯಿಂಟ್ಸ್ ಟು ಎಕ್ಸ್ಪ್ಲೈನ್ ಹೌ ಇಂಪಾರ್ಟೆಂಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫಾರ್ ದ ಮ್ಯಾನೇಜರ್ಸ್ ಈಸ್. ಈ ಎಲ್ಲ ಕ್ವಶನ್ನು ಮೋಸ್ಟ್ ರಿಪೀಟ್ ಆಗಿರೋಂಥ ಕ್ವಶನ್ಗಳು. ಇಲ್ಲಿ ಯಾವ ಕ್ವಶನ್ನು ಕೂಡ ನೀವು ಸ್ಕಿಪ್ ಮಾಡಬೇಡಿ. ಯಾಕಂತಂದರೆ ನೀವು 4 ಮಾರ್ಕ್ಸ್ ಸೆಷನ್ನು ಮತ್ತು 8 ಮಾರ್ಕ್ಸ್ ಸೆಷನಲ್ಲಿ ನೀವು ಔಟ್ ಆಫ್ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತಂದರೆ ಈ ಯಾವ ಕ್ವಶನ್ನು ನೀವು ಸ್ಕಿಪ್ ಮಾಡಬಾರ್ದು. ಇದನ್ನು ಚೆನ್ನಾಗಿ ತರೋ ಆಗಬೇಕು. ಈಗ ಇದು ಹಿಂದಿನ ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ, ಮತ್ತು ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲೂ ನೋಡೋಣ ನಾವು 4 ಮಾರ್ಕ್ಸ್ದು ಮತ್ತು 8 ಮಾರ್ಕ್ಸ್ದು ಏನೇನು ರಿಪೀಟ್ ಆಗಿದೆ ಅಂತ ನಾವು ಈಗ ಗಮನಿಸೋಣ. ನೋಡಿ, ಎಕ್ಸ್ಪ್ಲೈನ್ ಎನಿ 4 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ದ ಹೆನ್ರಿ ಫ್ಯೂಯಲ್. ರೈಟ್ ಎ ನೋಟ್ ಆನ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಇದೊಂದು ಇಂಪಾರ್ಟೆಂಟು, ಓದ್ಕೊಳ್ಳಿ.
ದ ಕೋರ್ಟ್ ಪಾಸ್ಡ್ ಆನ್ ಆರ್ಡರ್ ಟು ಬ್ಯಾನ್ ಪಾಲಿಥಿನ್ ಬ್ಯಾಂಕ್ಸ್. ಇದು ಕೂಡ ಆಡ್ ಕ್ವಶನಲ್ಲಿ ನಿಮಗೆ ಬರುತ್ತೆ, ಇದನ್ನು ಕೂಡ ಓದ್ಕೊಳ್ಳಿ 4 ಮಾರ್ಕ್ಸ್ ಸೆಷನ್ನಲ್ಲಿ. ಇದರಲ್ಲಿರ್ತಕ್ಕಂಥ ಕ್ವಶನ್ಗಳು ಕೂಡ ನೀವು ಓದ್ಕೋಬೇಕಾಗತ್ತೆ. ಅಗೇನ್ ಈಗ ನಾವು 8 ಮಾರ್ಕ್ಸ್ ಸೆಷನ್ನಿಗೆ ಬರೋಣ. Explain the objectives of management. The role of organization is important for business organization to successful achieve its goal. Explain the importance of organization to justify this statement. Explain the stages involved in staffing process. Explain the principles of directing that must be followed for effective direction. Explain any 8 functions of marketing. ಇದು 8 ಮಾರ್ಕ್ಸ್ದು, ಓಕೆನಾ? ಸೊ ಈ ವಿಡಿಯೋದಲ್ಲಿ ನಾನು ಏನು 4 ಮಾರ್ಕ್ಸ್ದು ಮತ್ತು 8 ಮಾರ್ಕ್ಸ್ ಕ್ವಶನ್ನ ಪ್ರೊವೈಡ್ ಮಾಡ್ತೀನಿ, ಅಷ್ಟು ಕ್ವಶನ್ನ ನೀವು ತರವಾಗಿ ಓದಬೇಕಾಗತ್ತೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ನಾವು ಈ ಕಂಟ್ರೋಲಿಂಗ್ ಚಾಪ್ಟರಲ್ಲಿ 4 ಮತ್ತು 8 ಮಾರ್ಕ್ಸ್ದು ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಇನ್ನು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಬಂದರೆ ನಮಗೆ ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫಿನಾನ್ಷಿಯಲ್ ಡಿಸಿಷನ್. Explain with any 4 factors affecting the fixed capital requirements of an organization. Explain any 4 factors affecting the working capital requirement of an organization. Next marketing ಚಾಪ್ಟರ್ ಅಲ್ಲಿ ಬಂದರೆ ನಾವು ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಲಿಂಗ್ ಆ್ಯಂಡ್ ಮಾರ್ಕೆಟಿಂಗ್, ಇದು 4 ಅಥವಾ 8 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಎಕ್ಸ್ಪ್ಲೈನ್ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್, ಮೋಸ್ಟ್ ಇಂಪಾರ್ಟೆಂಟ್. ಸ್ಟೇಟ್ ಎನಿ 4 ಫೀಚರ್ಸ್ ಆಫ್ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್. Characteristics of industrial products, types of channels of distribution. Explain any 8 marketing function. What is pricing? Explain the factors affecting. Explain the advantages and limitations of advertising. ಇಲ್ಲಿ advantages ಅಂದರೂ ಒಂದೇ, ಮೆರಿಟ್ಸ್ ಅಂತಂದರೂ ಒಂದೇ, ಓಕೆನಾ? ಲಿಮಿಟೇಷನ್ ಅಂತಂದರೆ ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ ಅನ್ನೋದು ಬರುತ್ತೆ. ಸ್ಟೇಟ್ ಎನಿ 8 ಡಿಫ್ರೆನ್ಸಸ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್. 10th question, explain the importance of personal selling to the customers and society. ಇದು ಈ ಚಾಪ್ಟರಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 4 and 8 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ನೀವು ಇಲ್ಲಿ ಗಮನಿಸ್ಕೋಬೋದು 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸು ಇಲ್ಲಿದೆ, ಓಕೆನಾ? ಅಗೇನ್ ನಾವಿಲ್ಲೀಗ 4 ಮಾರ್ಕ್ಸ್ದು ಕ್ವಶನ್ಸ್ ನೋಡ್ತಾ ಹೋಗೋಣ. ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್. Justify this statement with any 4 points ಅಥವಾ explain the importance of controlling with any 4 points. Next question, discuss the relationship of planning and controlling. Planning is looking ahead and controlling is looking back. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್. Controlling everything results in controlling nothing. Explain limitations of controlling. Briefly explain the first 4 steps in controlling. ನೆಕ್ಸ್ಟ್ ಎ ಗುಡ್ ಕಂಟ್ರೋಲ್, ಅಗೇನ್ ನೋಡಿ ಇದು ರಿಪೀಟ್ ಆಗಿದೆ, ಓಕೆನಾ? ನೆಕ್ಸ್ಟ್ ಚಾಪ್ಟರ್ 9ಅಲ್ಲಿ ಅಗೇನ್ ನೀವು ಇಲ್ಲಿ ನೋಡ್ಕೋಬೋದು ಏನೆಲ್ಲ MCQs ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ನಾವು ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ 4 ಮಾರ್ಕ್ಸು ಮತ್ತು 8 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇರೋದು, ಅದನ್ನು ನಾವೀಗ ನೋಡ್ತಾ ಹೋಗೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯಾದಂಥ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಓಕೆನಾ? ಈಗ 4 ಮಾರ್ಕ್ಸ್ ಕ್ವಶನಲ್ಲಿ ಬರೋದಾದರೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಬೇಸ್ಡ್ ಆನ್ 3 ಬೋರ್ಡ್ ಫಿನಾನ್ಷಿಯಲ್ discussions. What are these and briefly explain them. What do you mean by current asset? Give 4 examples of such assets. ನೆಕ್ಸ್ಟ್ ಕ್ವಶನ್ನ ನಾವೀಗ ನೋಡ್ತಾ ಹೋಗೋಣ. ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್? ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಕ್ಯಾಪಿಟಲ್. ಇಲ್ಲಿ ಗಮನಿಸ್ತಾ ಇರಿ, ಈ ಎಲ್ಲ ಕ್ವಶನ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಚಾಪ್ಟರಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. 10th ಚಾಪ್ಟರಲ್ಲಿ ನೀವು ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನಾವೀಗ 4 ಮತ್ತು 8 ಮಾರ್ಕ್ಸ್ ನೋಡ್ತಾ ಹೋಗೋಣ. 2 ಮಾರ್ಕ್ಸ್ದು ನೀವು ಇಲ್ಲಿ ನೋಡ್ಬೋದು. ವಾಟ್ ಈಸ್ ಮಾರ್ಕೆಟಿಂಗ್, ಡಿಫೈನ್ ಮಾರ್ಕೆಟಿಂಗ್, ಸ್ಟ್ಯಾಂಡರ್ಡೈಸೇಷನ್, ಇದೆಲ್ಲ 2 ಮಾರ್ಕ್ಸಲ್ಲೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 4 ಮಾರ್ಕ್ಸ್ ಕ್ವಶನಲ್ಲಿ ಡಿಫ್ರೆನ್ಸ್ ಬರಿಬೇಕು ಮಾರ್ಕೆಟ್ ಮತ್ತು ಸೆಲ್ಲಿಂಗ್ದು, ಮತ್ತು ಮಾರ್ಕೆಟ್ ಮಿಕ್ಸ್ದು ಎಲಿಮೆಂಟ್ಸು.
ಸ್ಪೆಷಾಲಿಟಿ ಗುಡ್ಸ್ದು ಫೀಚರ್ಸ್ನ ಬರಿಬೇಕಾಗುತ್ತೆ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸು, ಇವೆಲ್ಲ ಕ್ವಶನ್ಸು ರಿಪೀಟ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇ ರೀತಿಯಾಗಿ ನಿಮಗೆ ಕನ್ನಡ ಮೀಡಿಯಮ್ದು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಯಾವ ರೀತಿಯಾಗಿ ಆನ್ಸರ್ಸ್ನ ನಾವು ಬರ್ತಿದ್ದೀವಿ ಅದೇ ರೀತಿಯಾಗಿ ನೀವು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಅಥವಾ ಪ್ರಿಪ್ರೇಟ್ರಿ ಎಕ್ಸಾಮ್ನಲ್ಲಿ ಬರೆದ್ರೆ ಒಳ್ಳೆ ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಎಲ್ಲೂ ಕೂಡ ನೀವು ಮಾರ್ಕ್ಸ್ನ ಕಳ್ಕೊಳ್ಳೋ ಸಾಧ್ಯತೆ ಇರೋದಿಲ್ಲ. ಇಲ್ಲಿ ನೋಡಿ, ವಾಟ್ ಈಸ್ ಕೋಆರ್ಡಿನೇಷನ್ ಆರ್ ಡಿಫೈನ್ ಕೋಆರ್ಡಿನೇಷನ್ ಅಂತ ಇದ್ದಾರೆ. ಸೊ ಕೋಆರ್ಡಿನೇಷನ್ ಅದನ್ನು ಬರೆದ್ಬಿಟ್ಟು ಈ ರೀತಿಯಾಗಿ ಕನ್ಕ್ಲೂಷನ್ ಥರ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನೀವು ಬರಿಬೇಕು, ಓಕೆನಾ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 4 ಮಾರ್ಕ್ಸ್ ಕ್ವಶನ್ನು. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಬರಿಬೇಕಾಗುತ್ತೆ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್. ನೀವು ನೋಡ್ಬೋದು ಈ ಎಲ್ಲ ಕ್ವಶನ್ಗಳು ರಿಪೀಟ್ ಆಗಿರೋ ಕ್ವಶನ್ಗಳನ್ನೇ ನಾನು ಆನ್ಸರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ 4 ಮಾರ್ಕ್ ಕ್ವಶನ್ನು. ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು. ಮೊದಲು 4 ಫೀಚರ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ಸ್ ಆಫ್ ವೇರಿಯಸ್ ಡೈಮೆನ್ಷನ್ಸು. ಎಕ್ಸ್ಪ್ಲೈನ್ ದ 4 ಪಾಯಿಂಟ್ಸ್ ಟು ಶೋ. ಇದನ್ನೆಲ್ಲ ನೀವು ಎಕ್ಸ್ಪ್ಲನೇಷನ್ ಬರೀಬೇಕು. ಜಸ್ಟ್ ನೀವು ಬರೀ ಪಾಯಿಂಟ್ಸ್ ಬರೆದ್ರೆ ಆಗೋದಿಲ್ಲ. ಪಾಯಿಂಟ್ಸ್ನ ಮೆನ್ಷನ್ ಮಾಡಿ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ನ ಕೊಡಬೇಕಾಗುತ್ತೆ, ಓಕೆನಾ. 8 marks question ನೋಡಿ. What is organizing? Explain the importance of organizing. What is delegation? Explain the importance of What is decentralization? Explain its importance. What is functional structure? ಸ್ಟಾಫಿಂಗ್ ಚಾಪ್ಟರಲ್ಲಿ ಆರ್ಟ್ ಕ್ವಶನ್ ಕೂಡ ಇರುತ್ತೆ. 4 ಮಾರ್ಕ್ಸ್ ನೀವು ಗಮನಿಸ್ತಾ ಇದ್ದೀರಾ ಏನೆಲ್ಲ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ 8 ಮಾರ್ಕ್ಸಲ್ಲಿ ಎಕ್ಸ್ಪ್ಲೈನ್ ದ ಸ್ಟೇಜಸ್ ಆರ್ ಸ್ಟೆಪ್ಸ್ ಇನ್ ಸ್ಟಾಫಿಂಗ್ ಪ್ರೊಸೆಸ್. ನಾವೀಗ ಮಾಡೆಲ್ ಕ್ವಶನ್ ಪೇಪರ್ 1 ನೋಡ್ತಾ ಇದ್ದೀವಿ. 4 ಮಾರ್ಕ್ಸ್ ಸೆಷನ್ನು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ನೇಚರ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೋಡಿ, ಈ ಕ್ವಶನ್ ಬಂದಿದೆ. ಎಕ್ಸ್ಪ್ಲೈನ್ ಎನಿ 4 ಪಾಯಿಂಟ್ಸ್ ಟು ಎಕ್ಸ್ಪ್ಲೈನ್ ಹೌ ಇಂಪಾರ್ಟೆಂಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫಾರ್ ಮ್ಯಾನೇಜರ್ ಈಸ್. ಈ ಕ್ವಶನ್ ಕೂಡ ಬಂದಿದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆ್ಯಂಡ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಸ್ಟೇಟ್ ದ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿತ್ ಲೀಡ್ ಟು which it is related. Write a note on it. ಈ ಕ್ವಶನ್ ಆರ್ಟ್ ಕ್ವಶನ್ ಆಗಿರುತ್ತೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ಲಾನಿಂಗ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಆಸ್ ಫೀಚರ್ಸ್ ಥ್ರೂ ಲೈಟ್ ಆನ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಬ್ಲೂ ಪ್ರಿಂಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ, ಓಕೆನಾ. ಇದರಲ್ಲಿರ್ತಕ್ಕಂಥ ಕ್ವಶನ್ ಕೂಡ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಅಗೇನ್ ಇದರಲ್ಲಿ 10 ಕ್ವಶನ್ ಕೊಟ್ಟಿರ್ತಾರೆ, 6 ಕ್ವಶನ್ನ ಅಟೆಂಡ್ ಮಾಡ್ತೀರಾ. ನೋಡಿ, ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆ್ಯನ್ ಆರ್ಗನೈಸೇಷನ್. ಇದು ರಿಪೀಟ್ ಆಗಿದೆ. ದ ಡಿಸಿಷನ್ ಇನ್ ವಿಚ್ ಕೀಪಿಂಗ್ ಇನ್ ಅ ವ್ಯೂ ದ ಓವರಾಲ್ ಆಬ್ಜೆಕ್ಟಿವ್ ಆಫ್ ಮ್ಯಾಕ್ಸಿಮೈಸಿಂಗ್. ರೈಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರ್ಯಾಂಡ್ ನೇಮ್. Explain 4 functions of public relation performed by the marketing department. Explain in brief 4 importance of consumer protection from the point of view of business. ಈಗ 8 marks ನೋಡ್ತಾ ಹೋಗೋಣ. What is management? Draw a neat diagram which shows the different levels of management. Important question. ಇದರಲ್ಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. State the 4 advantages and 4 disadvantages of functional structure. Explain the 4 methods of. ನೋಡಿ, ಈ ಕ್ವಶನ್ ರಿಪೀಟ್ ಆಗಿದೆ. ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ರಿಪೀಟ್ ಆಗಿದೆ. ವಾಟ್ ಈಸ್ ಪ್ರೈಸಿಂಗ್ ಅಫೆಕ್ಟಿಂಗ್ ದ ಪ್ರೈಸ್ ಡಿಟರ್ಮಿನೇಷನ್. ನೋಡಿ, 3 ಕ್ವಶನ್ ಅಟೆಂಡ್ ಮಾಡಬೇಕು. 3 ಕ್ವಶನ್ನು ಬಂತು. ಈ ರೀತಿಯಾಗಿ ನೀವು ಓದ್ಕೋಬೇಕಾಗುತ್ತೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 2ನ ನಾವೀಗ ನೋಡ್ತಾ ಹೋಗೋಣ. ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲಿ 4 ಮಾರ್ಕ್ಸ್ದು. Explain the principles of management contributed by F.W. Taylor. ಈ ಕ್ವಶನ್ ಬಂದಿದೆ. ವಾಟ್ ಈಸ್ ಡಿಮಾನಿಟೈಸೇಷನ್? ಎಕ್ಸ್ಪ್ಲೈನ್ ಇಟ್ಸ್ 3 ಫೀಚರ್ಸ್. ಐಡೆಂಟಿಫೈ ದ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಟು ದ ಫಾಲೋಯಿಂಗ್ ಸಿಚುಯೇಷನ್. ಎಕ್ಸ್ಪ್ಲೈನ್ ದ ಸೇಮ್. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ನೋ ಎಂಟರ್ಪ್ರೈಸಸ್ ಕ್ಯಾನ್ ಅಚೀವ್ ಇಟ್ಸ್ objectives without systematic planning. Briefly explain the 4 steps involved in controlling process. ಈ ಕ್ವಶನ್ ರಿಪೀಟ್ ಆಗಿದೆ.
ನೆಕ್ಸ್ಟು ಎಕ್ಸ್ಪ್ಲೈನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸು, ಡಿಸ್ಕಸ್ ಬ್ರೀಫ್ಲಿ ದ 4 ಡಿಫ್ರೆನ್ಸ್ ಬಿಟ್ವೀನ್, ಈ ಕ್ವಶನ್ ಕೂಡ ಬಂದಿದೆ. ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟಿ. ನೋಡಿ 5 ಕ್ವಶನ್, ಇದರಲ್ಲಿ ನೀವು 6 ಕ್ವಶನ್ ಅಟೆಂಡ್ ಮಾಡಬೇಕು. ನಾವು ಕೊಟ್ಟಿರೋಂಥ ಇಂಪಾರ್ಟೆಂಟ್ ಕ್ವಶನಲ್ಲಿ 5 ಕ್ವಶನ್ ಬಂದಿದೆ. ಇನ್ನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು 8 ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ, ಅದು ಬರೋ ಸಾಧ್ಯತೆ ತುಂಬ ಇರುತ್ತೆ. ಇನ್ನು 8 ಮಾರ್ಕ್ಸ್ ಕ್ವಶನಿಗೆ ಬಂದರೆ ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಆರ್ಟ್. ನೋಡಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಡಿಸೆಂಟ್ರಲೈಸೇಷನ್ ಬಂತು. 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ವೈರ್ಮೆಂಟ್, ಇದು ಕೂಡ ಬಂದಿದೆ. ಇದು ಕೂಡ ಇದೆ. 8 ಫಂಕ್ಷನ್ಸ್. ನೋಡಿ ಇದರಲ್ಲಿ 5 ಕ್ವಶನ್ನು ಕೂಡ ರಿಪೀಟ್ ಆಗಿದೆ. ಓಕೆನಾ, ಈ ರೀತಿಯಾಗಿ ನೀವು ಓದ್ಕೋಬೇಕಾಗುತ್ತೆ. ಮಾಡೆಲ್ ಪೇಪರ್ 3ನ ನಾವೀಗ ನೋಡ್ತಾ ಹೋಗೋಣ. ಅದರಲ್ಲಿ ಎಕ್ಸ್ಪ್ಲೈನ್ ಎನಿ 4 ಎನ್ರಿ ಫ್ಯೂಯಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೇಮ್ ಕ್ವಶನ್ನೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಇದು ಮಾಡಿದ್ದಾರೆ. ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇನ್ನು ನೆಕ್ಸ್ಟ್ 32 ಕ್ವಶನ್ನು ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕಂಟ್ರೋಲಿಂಗ್ ಪ್ರಾಸೆಸ್. ನೆಕ್ಸ್ಟ್ ವಾಟ್ ಈಸ್ ಪ್ಯಾಕಿಂಗ್, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ಯಾಕಿಂಗ್. ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್. ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸ್. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 8 ಮಾರ್ಕ್ಸಿಗೆ ಬಂದರೆ ಮ್ಯಾನೇಜ್ಮೆಂಟ್ ಈಸ್ ಅ ಸೀರೀಸ್ ಆಫ್ ಕಂಟಿನ್ಯೂಸ್ ಇಂಟರ್ನ್ ರಿಲೇಟೆಡ್ ಫಂಕ್ಷನ್ ಅನಾಲಿಸಿಸ್. ಡಿಫೈನ್ ಆರ್ಗನೈಸಿಂಗ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಲೆಕ್ಷನ್ ಪ್ರೋಸೆಸ್. ಡಿಸ್ಕಷನ್ ರಿಗಾರ್ಡಿಂಗ್ ಸೂಟಬಲ್ ಮೆಷರ್ಸ್ ಟು ಬಿ ಟೇಕನ್ ಟು ಓವರ್ಕಮ್ ಆಫ್ ಬ್ಯಾರಿಯರ್ಸ್. ಇದು ಕೂಡ ರಿಪೀಟ್ ಆಗಿರೋಂಥದ್ದು. ಸೊ ಈ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನೀವು ಏನು 48 ಮಾರ್ಕ್ಸಿಗೆ ಏನಿಲ್ಲ ಅಂತಂದರೂ ನೀವು 40 ಮಾರ್ಕ್ಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಎಲ್ಲಿ 48 ಅಂತಂದರೆ ಹೆಂಗಾಯಿತು, 24 + 24 ಅಂದರೆ 4 ಮಾರ್ಕ್ಸ್ದು 8 ಮಾರ್ಕ್ಸು, 24 + 24 48 ಅಲ್ವಾ. 40 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಕೊತೀರಾ, ಮಾಡಬೇಕು ಇವು ನಾನು ಕೊಟ್ಟಿರೋಂಥ ಕ್ವಶನ್ಸ್ನ ಓದ್ಕೊಂಡು. ಅದಲ್ದಲ್ಲೇ 2 ಮಾರ್ಕ್ಸ್ ನಾನು ಏನು 12 ಅಂತ ಹೇಳಿದೆ. ಸೊ ಅಲ್ಲಿ ಎಷ್ಟಾಯಿತು, 12 ಬರುತ್ತೆ. ಅಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡ್ರೆ 40 + 12 52 ನಿಮಗೆ ಈಸಿಯಾಗಿ ಬಂದ್ಬಿಡ್ತು. ಇನ್ನು MCQs ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, 1 ವರ್ಡ್ ಆನ್ಸರ್ಸ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.